ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ದ್ವಿಚಕ್ರ ವಾಹನದ ಮೇಲೆ ಕಂಟೈನರ್ ವಾಹನ ಉರುಳಿ ಬಿದ್ದು ಇಬ್ಬರು ಸ್ಥಳದಲ್ಲೇ ಸಾವು. ಮತ್ತಿಬ್ಬರ ಸ್ಥಿತಿ ಗಂಭೀರ. ಚಿಕ್ಕಬಳ್ಳಾಪುರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ 44ರ ಲಿಂಗಶೆಟ್ಟಿಪುರ ಬಳಿ ಭೀಕರ ಘಟನೆ. ಜಾತಿ ಸಮೀಕ್ಷೆ 98% ಸರಿಯಾಗಿಯೇ ಇದೆ. ಸಮೀಕ್ಷೆ ಒಪ್ಪಿಕೊಂಡ್ರೆ ಎಲ್ಲಾ ವರ್ಗಗಳಿಗೂ ಅನುಕೂಲ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಭಿಮತ. ಹಾವುಗಳ ನರ್ತನ ನಯನ ಮನೋಹರ. ಕುತೂಹಲದಿಂದ ವೀಕ್ಷಿಸಿ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡ ಸಾರ್ವಜನಿಕರು. ಮಕ್ಕಳ ಕೌಶಲ್ಯ ವೃದ್ಧಿಗೆ ಪೊಲೀಸ್ ಇಲಾಖೆಯಿಂದ ವಿನೂತನ ಕಾರ್ಯ. ಪೊಲೀಸ್ ಇಲಾಖೆ ನಿರ್ವಹಣೆ ಕುರಿತು ಪ್ರಾತ್ಯಕ್ಷತೆ. ಫುಲ್ ಖುಷಾದ ಮಕ್ಕಳು. ವಾರ್ತೆಗಳ ವಿವರ. ದ್ವಿಚಕ್ರ ವಾಹನಕ್ಕೆ ಕಂಟೈನರ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿ ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರ ಲಿಂಗಶೆಟ್ಟಿಪುರ ಬಳಿ ಸಂಭವಿಸಿದ್ದು, ಅಪಘಾತದಿಂದ ಕೆಲ ಸಮಯ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44ರ ಲಿಂಗಶೆಟ್ಟಿಪುರದ ಗೇಟ್ ಬಳಿ ಈಶಾ ಫೌಂಡೇಶನ್ಗೆ ತೆರಳುವ ತಿರುವಿನ ಸಮೀಪ ಅತಿ ವೇಗವಾಗಿ ಬಂದ ಸ್ವರೂಪಿ ಕಂಟೈನರ್ ಒಂದು ದ್ವಿಚಕ್ರ ವಾಹನದ ಮೇಲೆ ಉರುಳಿದ ಪರಿಣಾಮ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ಗ್ರಾಮಕ್ಕೆ ಸೇರಿದ 35 ವರ್ಷದ ವೆಂಕಟೇಶ್ ಹಾಗೂ 5 ವರ್ಷದ ಮಗು ದೀಕ್ಷಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ರೂಪಾ ಎಂಬ ಮಹಿಳೆ ಸ್ಥಿತಿ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಗಿದೆ. ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ತೆರಳುತ್ತಿದ್ದ ಕಂಟೈನರ್ ವಾಹನ ವೇಗವಾಗಿ ಬಂದಿದ್ದು, ಇಲ್ಲಿ ವಾಹನ ದಟ್ಟಣೆ ಹೆಚ್ಚಿದ್ದು ನಿರ್ಲಕ್ಷ್ಯ ಮಾಡಿ ಚಲಾವಣೆ ಮಾಡಿದ್ದೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಅವರು ಒಂದು ಪರ್ಮಿಟ್ 2 ಪರ್ಮಿಟ್ ಹಾಕೊಂಡು 4-5 ಲೋಡ್ ಓಡಿಸ್ಬೇಕಂತ ಅವ್ರು ಬ್ರೇಕೇ ಹಿಡಿಯಲ್ಲ. ನೋಡ್ರಿ ಆರನ್ ನೋಡ್ರಿ, ಅವ್ರು ಒಂದೊಂದು ಆರನ್ ಒಂದೊಂದು ತರ ಇರ್ತೈತೆ. ಪ್ರತಿ ಒಂದು ಏನು ಬ್ರೇಕೇ ಹಿಡಿಯಲ್ಲ. ಅವ್ರು ಬರೋ ಸ್ಪೀಡ್ಕ ನಮ್ಗೆ ಭಯಂಕರ ಆಗ್ತೈತೆ. ಅವ್ರ ಟಿಪ್ಪರ್ಗಳನ್ನ ಏನೇ ಮಾಡಿ ಅವ್ರನ್ನ ಮಾಡಬೇಕು. ಜಾಸ್ತಿ ಆಗೋದು ಆಕ್ಸಿಡೆಂಟ್. ಈಗ ನೋಡ್ರಿ ಎಷ್ಟು ಗಾಡಿಗಳು ಹೋಗ್ತಾವೆ ನೋಡ್ರಿ, ಇಲ್ಲೇ ನೋಡ್ರಿ ಲೆಕ್ಕ ಮಾಡ್ಕೊಂಡ್ರೆ 1, 2 ನೋಡ್ರಿ ಹಿಂದಿನ. ತೀವ್ರವಾಗಿ ಗಾಯಗೊಂಡಿರುವ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶೇಕಡ 98% ಜಾತಿ ಸಮೀಕ್ಷೆ ಸರಿಯಾಗಿ ಇದೆ. ಜಾತಿ ಸಮೀಕ್ಷೆಯನ್ನ ಒಪ್ಪಿಕೊಂಡ್ರೆ ಎಲ್ಲಾ ವರ್ಗಗಳಿಗೂ ಅನುಕೂಲವಾಗಲಿದೆ. ಆದರೆ ಕೆಲವೊಂದು ಸಮುದಾಯಗಳು, ಸಂಘ ಸಂಸ್ಥೆಗಳು ಒಡಗೂಡಿ ನಮ್ಮ ಸಮುದಾಯ ಹೆಚ್ಚಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ಕ್ರೋಢೀಕರಿಸಿದ್ರೆ ಕರ್ನಾಟಕದ ಜನಸಂಖ್ಯೆ 20 ಕೋಟಿ ಆಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ವೈಜ್ಞಾನಿಕವಾಗಿಯೇ ತಮ್ಮ ಚಿಂತನೆಗಳನ್ನು ಹರಿದು ಬಿಡುವಂತಹ ಕೃಷ್ಣ ಬೈರೇಗೌಡರ ಹೇಳಿಕೆ ಕುತೂಹಲ ಮೂಡಿಸಿದೆ. ಜಾತಿ ಸಮೀಕ್ಷೆ ಬಗ್ಗೆ ಸಂಪುಟದಲ್ಲಿರುವ ಅನೇಕ ಸಚಿವರು, ಕಾಂಗ್ರೆಸ್ ಪಕ್ಷದ ಶಾಸಕರೇ ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದರ ನಡುವೆ ಕೃಷ್ಣ ಬೈರೇಗೌಡ ಶೇಕಡ 98% ಜಾತಿ ಸಮೀಕ್ಷೆ ಸರಿಯಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ. ಇದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯಾಗಿದೆ ಎಂದಿದ್ದಾರೆ. ಕೋಲಾರ ತಾಲೂಕಿನ ಚೌಡದೀನಹಳ್ಳಿ ಗ್ರಾಮಕ್ಕೆ ಊರ ಹಬ್ಬದ ಪ್ರಯುಕ್ತ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಸತ್ಯದ ಆಧಾರದ ಮೇಲೆ ಜಾತಿ ಗಣತಿ ಬಗೆಗಿನ ಚರ್ಚೆಗೆ ಸಿದ್ಧ. ಸಮೀಕ್ಷೆ ವರದಿ ಅನುಷ್ಠಾನವಾದರೆ ಎಲ್ಲರಿಗೂ ರಿಸರ್ವೇಷನ್ ಹೆಚ್ಚಾಗಲಿದೆ. ಆದರೆ ಕೆಲವರು ನಮ್ಮದೇ ಜಾಸ್ತಿ ಎನ್ನಲು ಹೊರಟಿದ್ದಾರೆ. ಒಕ್ಕಲಿಗರಿಗೆ 3A ಮೀಸಲಾತಿ ಇರುವುದು ಶೇಕಡ 4% ಮಾತ್ರ. ಆದರೆ ಶೇಕಡ 7ಕ್ಕೆ ಏರಿಕೆಯಾಗಲಿದೆ. ಲಿಂಗಾಯತರಿಗೆ 3Bಯಲ್ಲಿ ಶೇಕಡ 5ರಷ್ಟಿದೆ. ಆದರೆ 8ಕ್ಕೆ ಹೆಚ್ಚು ಮಾಡಲು ಶಿಫಾರಸು ಮಾಡಲಾಗಿದೆ. ವರದಿ ಅನುಷ್ಠಾನವಾದರೆ ಎಲ್ಲರಿಗೂ ರಿಸರ್ವೇಷನ್ ಹೆಚ್ಚಾಗಲಿದೆ. ಒಕ್ಕಲಿಗರು ಹಾಗೂ ಲಿಂಗಾಯತರಿಗೆ ಶೇಕಡ 3ರಷ್ಟು ಹೆಚ್ಚಾಗಿದೆ. ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ, ಅತ್ಯಂತ ಹಿಂದುಳಿದ 3 ವರ್ಗಗಳಿಗೂ ಅನುಕೂಲವಾಗಲಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ವಾದ ಮಾಡಬಹುದು. ಒಂದು ಜಾತಿ ಜನಾಂಗದ ಹೆಸರು ಹೇಳಲ್ಲ, ಆದರೆ ಅನೇಕ ಜಾತಿಗಳೇ ಹೇಳುತ್ತಿದ್ದಾರೆ ನಮ್ಮ ಜನಸಂಖ್ಯೆ ಕಡಿಮೆಯಾಗಿದೆ ಎಂದು. ಎಲ್ಲ ಜಾತಿಯವರಿಗೂ ಸಂಘಗಳನ್ನ ಕೇಳಿ ಅವರ ಪ್ರಕಾರ 20 ಕೋಟಿ ಜನಸಂಖ್ಯೆ ಮೀರಲಿದೆ. ಇದೊಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯಷ್ಟೇ.
ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವ ಮುಖಪುಟದಲ್ಲಿ ಸಮೀಕ್ಷೆ ಅಂತ ಇದೆ. ಆದರೆ ಕೆಲವರು ಇದನ್ನ ಜಾತಿ ಗಣತಿಯಂತೆ ಬಿಂಬಿಸುತ್ತಿದ್ದಾರೆ. ಯಾರು ಎಷ್ಟು ಹಿಂದುಳಿದಿದ್ದಾರೆ ಅನ್ನೋ ಸಮೀಕ್ಷೆಯನ್ನ ಮಾಡಲಾಗಿದೆ. ಇದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮಾಡಲಾಗಿರುವ ಸಮೀಕ್ಷೆ. ಅದನ್ನೇ ಕೆಲವರು ಸುಳ್ಳು ಎನ್ನುತ್ತಿದ್ದಾರೆ. ಇದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ರು. ಕೂಡ ಈ ವಿಷಯ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆನೂ ಸಾಕಷ್ಟು ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಚರ್ಚೆ ಆಗಿದೆ. ಕೆಲವರು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇನ್ನು ಕೆಲವರು ಅವರ ಅಭಿಪ್ರಾಯ ಹೇಳಲಿಕ್ಕೆ ಸಮಯ ಕೇಳಿದ್ದಾರೆ. ಕೆಲವರು ಇನ್ನೂ ಒಂದು ಸ್ವಲ್ಪ ಅಧ್ಯಯನ ಮಾಡಿ ನಮ್ಮ ಅಭಿಪ್ರಾಯ ಕೊಡಬೇಕು ಅಂತ ಕೇಳಿದ್ದಾರೆ. ಇನ್ನು ಕೆಲವರು ನಮ್ಮ ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಯಾವುದೇ ಒಂದು ಸಂಕೋಚ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಇದರಲ್ಲಿ ನಾವು ತರಾತುರಿಯಲ್ಲಿ ತೀರ್ಮಾನ ಮಾಡತಕ್ಕಂತಹ ಉದ್ದೇಶ ಇಲ್ಲವೇ ಇಲ್ಲ. ಎಲ್ಲರದು ಅಭಿಪ್ರಾಯವನ್ನು ತೆಗೆದುಕೊಂಡೇ ತೀರ್ಮಾನ ಮಾಡೋಣ. 1 ವಾರ ಅಲ್ಲ, ಇನ್ನೂ 1 ವಾರ ಆಗಲಿ ಪರವಾಗಿಲ್ಲ, ಅಥವಾ ಇನ್ನೂ ಹೆಚ್ಚಿಗೆ ಸಮಯ ಬೇಕಾದರೂ ಪರವಾಗಿಲ್ಲ. ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಎಲ್ಲರನ್ನು ಜೊತೆಗೆ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಉದ್ದೇಶ ಅನ್ನೋದು ಸರ್ಕಾರದ ಉದ್ದೇಶವೂ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ ಆಗಿದೆ. ಸೊ ಇನ್ನೂ ಸ್ವಲ್ಪ ವೈಡರ್ ಕನ್ಸಲ್ಟೇಷನ್ ಆಗಲಿ, ಚರ್ಚೆಗಳಾಗಲಿ, ಎಲ್ಲರದು ಅಭಿಪ್ರಾಯ ಬರಲಿ, ಎಲ್ಲರದ್ದು ಅಭಿಪ್ರಾಯ ತಗೊಂಡು ಮುಂದೆ ಹೆಜ್ಜೆ ಇಡೋಣ ಅನ್ನೋದು ಸರ್ಕಾರದ ತೀರ್ಮಾನ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಹಾವುಗಳೆಂದ್ರೆ ಮಕ್ಕಳಿಂದ ದೊಡ್ಡವರವರೆಗೂ ಹೆದರಿಕೆ, ಆತಂಕ ಪಡುತ್ತಾರೆ. ಆದ್ರೆ 2 ಹಾವುಗಳು ಒಂದಕ್ಕೊಂದು ನರ್ತನ ಮಾಡುತ್ತಿರುವುದನ್ನ ಕುತೂಹಲದಿಂದ ನೂರಾರು ಜನ ಸೇರಿ ನೋಡುತ್ತಾ ತಮ್ಮ ಮೊಬೈಲ್ಗಳಲ್ಲಿ ಹಾವಿನ ನರ್ತನವನ್ನ ಚಿತ್ರಿಸಿಕೊಳ್ತಿದ್ದ ದೃಶ್ಯ ಗೌರಿಬಿದನೂರು ನ್ಯಾಷನಲ್ ಕಾಲೇಜು ಬಳಿ ಕಂಡುಬಂದಿತು. ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜ್ ಹತ್ತಿರ ಹಲವು ವರ್ಷಗಳಿಂದ ಖಾಲಿ ಇರುವ ಜಾಗದ ಬಳಿ ಜನಜಂಗುಳಿ ಸೇರಿತ್ತು. ಹಾವುಗಳು ಒಂದಕ್ಕೊಂದು ತಳುಕು ಹಾಕಿಕೊಂಡು ನರ್ತನ ಮಾಡ್ತಿದ್ದ ಕುತೂಹಲಕಾರಿ ಘಟನೆಯೊಂದು ನಡೆದಿತ್ತು. ಒಬ್ಬರಿಂದ ಇನ್ನೊಬ್ಬರಿಗೆ ಸುದ್ದಿ ತಿಳಿಯುತ್ತಿದ್ದಂತೆಯೇ ತಂಡೋಪತಂಡವಾಗಿ ಜನರು ಸ್ಥಳಕ್ಕೆ ಆಗಮಿಸಿದ್ರು. ಹಾವುಗಳು ಮಾತ್ರ ಇದ್ಯಾವುದರ ಪರಿವೇ ಇಲ್ಲದೆ ತಮ್ಮ ಪಾಡಿಗೆ ನರ್ತನ ಮಾಡುವುದರಲ್ಲಿ ತಲ್ಲೀನವಾಗಿದ್ದವು. ಕೆಲವರು ರಸ್ತೆ ಪಕ್ಕ ದೂರ ನಿಂತ್ರೆ, ಇನ್ನು ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಫೋಟೋ, ವಿಡಿಯೋ ತೆಗೆದ್ರು. ಹಾವುಗಳ ಮಿಲನವನ್ನ ಕಂಡ ಕೆಲ ಜನರು ಧನ್ಯತೆಯಿಂದ ಕೈಮುಗಿದರು. ಹಾವುಗಳು ಸುಮಾರು ಅರ್ಧ ಗಂಟೆಯವರೆಗೆ ವಿವಿಧ ಭಂಗಿಗಳಲ್ಲಿ ನರ್ತನ ಮಾಡಿ ಗಮನ ಸೆಳೆದವು. ಇನ್ನು ಹಾವುಗಳ ಮಿಲನ ಮಹೋತ್ಸವದ ಸಂದರ್ಭದಲ್ಲಿ ಅದನ್ನ ನೋಡಿದ್ರೆ ತೊಂದರೆ ತಪ್ಪಿದ್ದಲ್ಲ ಎಂದು ಕೆಲ ಜನರು ಹೇಳುತ್ತಾರೆ ಮತ್ತು ಇನ್ನು ಕೆಲವರು ಇದರಿಂದ ಅದೃಷ್ಟ ಕುಲಾಯಿಸುತ್ತದೆ ಎಂಬ ಮಾತುಗಳು ಕೇಳಿ ಬರುತ್ತಿದ್ದವು. ಸುಮಾರು ಅರ್ಧ ಗಂಟೆಯವರೆಗೂ ಹಾವುಗಳು ಮಾತ್ರ ಮೈಮರೆತು ತಮ್ಮ ನರ್ತನವನ್ನ ಪ್ರದರ್ಶಿಸಿದ್ದು, ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡ ಸಾರ್ವಜನಿಕರು ಕೇಕೆ ಹಾಕುತ್ತಿದ್ದಂತೆಯೇ ಹೆದರಿದ ಹಾವುಗಳು ಪೊದೆಯಲ್ಲಿ ಸರಿದುಕೊಂಡವು. ಸಾರ್ವಜನಿಕರಿಂದ ಮಾಹಿತಿ ಬಂದ ಕೂಡಲೇ ಅರಣ್ಯ ಇಲಾಖೆ ಆರ್ಎಫ್ಒ ಯಲ್ಲಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಹಾವನ್ನ ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ಬಿಟ್ಟರು. ನಂತರ ಮಾತನಾಡಿದ ಅವರು, ಸಾರ್ವಜನಿಕರಿಂದ ಕರೆ ಬಂದಿದ್ದು ಇಲ್ಲಿ ಬಂದು ನೋಡಿದಾಗ 7 ಹಾವುಗಳು ಇದೆ ಎಂದು ತಿಳಿಸಿದ್ದು, ಅದರಲ್ಲಿ 7 ಅಡಿಯ 2 ಹಾವುಗಳು ಒಂದಕ್ಕೊಂದು ತಳುಕು ಹಾಕಿಕೊಂಡು ನರ್ತನ ಮಾಡುತ್ತಿದ್ದು, ಅದರಲ್ಲಿ 1 ಹಾವು ಸಿಕ್ಕಿದೆ. ಅದನ್ನ ಸುರಕ್ಷಿತ ಪ್ರದೇಶದಲ್ಲಿ ಬಿಡಲಾಗಿದೆ. ಬೇಸಿಗೆ ಕಾಲದಲ್ಲಿ ಹಾವುಗಳ ಮಿಲನ ಸಮಯ ಇದಾಗಿದ್ದು ಆತಂಕವಿಲ್ಲ. ಅವುಗಳು ಕಂಡು ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ, ಅದನ್ನ ಹಿಡಿದು ಸುರಕ್ಷಿತ ಸ್ಥಳಗಳಲ್ಲಿ ಬಿಡುತ್ತೇವೆ ಎಂದರು. ಇವತ್ತು ನಮ್ಮ ಅಶ್ವಥ್ ಅವರು ಕಾಲ್ ಮಾಡಿದ್ದಕ್ಕೆ ನ್ಯಾಷನಲ್ ಕಾಲೇಜ್ ಮುಂದೆ ಒಂದು 7 ಹಾವುಗಳು ಅಲ್ಲಿ ಇದ್ದಾವೆ ಅಂತ ಹೇಳಿದ್ರು. ಬಂದು ನೋಡಿದ್ದಕ್ಕೆ ಒಂದು 7 ಹಾವುಗಳನ್ನೆಲ್ಲ ಜೇರಪತ್ ಹಾವುಗಳಿದ್ದು, ಅದರಲ್ಲಿ 1-2 ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಅದು ಮೇಟಿಂಗ್ ಸೀಸನ್ಗೆ ಬಂದಿರೋದು. ಅವು ಮೇಟಿಂಗ್ ಮಾಡ್ತಿರ್ಬೇಕಾದ್ರೆ ಮತ್ತೆ 1-2 ಹಾವನ್ನ ಹಿಡ್ಕೊಂಡು, ಅದರಲ್ಲಿ 1 ತಪ್ಪಿಸ್ಕೊಂಡು ಹೋಯ್ತು, 1 ಹಿಡ್ಕೊಂಡು ಹೋಗಿ ಇದನ್ನು ಆ ಕಡೆ ಫಾರೆಸ್ಟಿಗೆ ಬಿಟ್ಟಿದ್ದೀವಿ. ಇನ್ನೂ 2-3-4 ಹಾವು ಇಲ್ಲೇ ಇದ್ದಾವೆ. ಅವನು ನೋಡೋಣ, ಬಂದರೆ ಮಕ್ಕಳು ಬಂದರೆ ನೋಡಿ ಹೇಳಿದರೆ ಬಂದು ಹಿಡ್ಕೊತೀವಿ. ಮತ್ತು ಇನ್ನೊಂದು ಸಾರ್ವಜನಿಕರಿಗೆ ಏನು ಹೇಳೋದಂತಂದರೆ, ಇವಾಗ ಬೇಸಿಗೆ ಕಾಲದಲ್ಲಿ ಅವು ಮೇಟಿಂಗ್ ಸೀಸನ್ ಇರೋದ್ರಿಂದ ಒಂದು ಹಾವನ್ನು ಇನ್ನೊಂದು ಹಾವು ಹುಡ್ಕೊಂಡು ಬರ್ತೈತೆ. ಹುಡ್ಕೊಂಡು ಬಂದಾಗ ಈ ಥರ ಕಾಣಿಸೋದು ಕಾಮನ್ನಾಗಿ ಕಾಣಿಸುತ್ತೆ. ಅದು ಗೌರಿಬಿದನೂರು ಹೊರಗಡೆ ಆದರೆ ಯಾರಿಗೂ ನೋಡೋಲ್ಲ, ಅವು ತಮ್ಮ ಪಾಡಿಗೆ ತಮ್ಮ ಮೇಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಆದರೆ ಇಲ್ಲಿ ಟೌನ್ ಒಳಗಡೆ ಕಾಣಿಸಿದ್ರಿಂದ ಎಲ್ಲನೂ ಜನ ಜಾಸ್ತಿ ಎಲ್ಲ ಕೂಡಿ ಗಾಬರಿ ಥರ ಮಾಡಿದರು. ಆ ಥರ ಏನಾದ್ರು ಮುಂದೆ ಅವುಗಳೇನಾದ್ರು ಕಾಣಿಸಿದಾಗ ನಮಗೆ ಒಂದು ಕಾಲ್ ಮಾಡಿ ನಾವು ಬಂದು ಇಟ್ಕೊಂಡು ಹೋಗಿ ಅವನ್ನ ಸುರಕ್ಷಿತವಾಗಿ ಬಿಡೋ ವ್ಯವಸ್ಥೆ ಮಾಡ್ತೀವಿ. ಸ್ಥಳೀಯ ಹೋಟೆಲ್ ಮಾಲೀಕ ಉಮೇಶ್ ಮಾತನಾಡಿ, ಈ ಒಂದು ಜಾಗದಲ್ಲಿ ಹಾವುಗಳ ಸಂಖ್ಯೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳು, ಸಾರ್ವಜನಿಕರು, ವ್ಯಾಪಾರಸ್ಥರು ಓಡಾಡುವ ಜಾಗ ಇದಾಗಿದ್ದು, ಈ ಜಾಗದಲ್ಲಿ ಸ್ವಚ್ಛತೆ ಮಾಡಿಕೊಡಬೇಕೆಂದು ಸಂಬಂಧಪಟ್ಟ ಇಲಾಖೆಯಲ್ಲಿ ಮನವಿ ಮಾಡಿದರು.
ಇನ್ನು ಹಾವುಗಳನ್ನ ಸೆರೆ ಹಿಡಿಯುವ ದೃಶ್ಯ ನೋಡಲು ಸಾರ್ವಜನಿಕರು ಮುಗಿಬಿದ್ದರು. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ಸುಮಾರು ಇಲ್ಲಿ ಒಂದು ಹಾವುಗಳು ಯಾವ ರೀತಿ ಸಮಸ್ಯೆ ಆಗಿದೆ ಅಂದರೆ, ದಿನನಿತ್ಯ ಇಲ್ಲಿ ಶಾಲಾ ಮಕ್ಕಳು ಇರ್ತಾರೆ, ವ್ಯಾಪಾರಸ್ಥರು ಈ ಕಲ್ಲುಗಳು ಅಡಿಯಲ್ಲಿ ಬಂದು ಬಂಡೆಗಳ ಒಂದು ಸಂಧಿಯಲ್ಲಿ ಬಂದು ಸೇರಿಕೊಳ್ಳುತ್ತೆ. ಶಾಲಾ ಮಕ್ಕಳಿಗೆ ಬಸ್ ಸ್ಟ್ಯಾಂಡ್ ಬೇರೆ ಇದೆ. ಈ ಪದಗಳಲ್ಲಿ ಜರೆವಾತುಗಳು ಬಂದು ಸೇರಿಕೊಂಡು ದಿನ ಇದೇ ಸಮಸ್ಯೆ ಆಗಿದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಇದನ್ನು ಅವ್ರ ಗಮನಕ್ಕೆ ತಗೊಂಡು ಇದನ್ನು ಈ ಹಾವುಗಳು ಹಿಡಿಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸುವುದರ ಜೊತೆಗೆ ವ್ಯವಸ್ಥೆಯನ್ನ ಪರಿಚಯಿಸುವಂತಹ ವಿನೂತನ ಕಾರ್ಯಕ್ರಮಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮುಂದಾಗಿದ್ದಾರೆ. ಮಕ್ಕಳಲ್ಲಿ ಮಕ್ಕಳಂತೆ ಬೆರೆತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಕ್ಕಳಲ್ಲಿ ವಿಶ್ವಾಸ ತುಂಬಿಸುವ ದೇಶ ಪ್ರೇಮ ಬೆಳೆಸುವಂತಹ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ಈ ಕುರಿತು ಒಂದು ವರದಿ. ಯುವ ಐಪಿಎಸ್ ಅಧಿಕಾರಿ ಕುಶಾಲ್ ಚೌಕ್ಸೆ ಜಿಲ್ಲೆಗೆ ಬಂದ ಆರಂಭದಿಂದಲೂ ತಮ್ಮ ಕರ್ತವ್ಯದ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿರಂತರವಾಗಿ ಮಾಡುತ್ತಿದ್ದಾರೆ. ಪೊಲೀಸರೆಂದರೆ ಹೆದರಬೇಕಾಗಿಲ್ಲ. ಪೊಲೀಸರು ಜನರ ರಕ್ಷಣೆಗಾಗಿ ಇರುವವರು, ವಂಚನೆಗೊಳಗಾಗಿ ನೋವು ಪಡುವ ಮುನ್ನ ಜಾಗೃತಿ ಮೂಡಿಸುವುದು ಮುಖ್ಯ ಎಂಬ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳ ಮೂಲಕ ಸೈಬರ್ ಕ್ರೈಂ ಅಪರಾಧಗಳ ಬಗ್ಗೆ, ಸಂಚಾರಿ ನಿಯಮ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿರುವ ಇವರು ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ಮಕ್ಕಳು ಕ್ರಿಯಾಶೀಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಾಗ ಕೌಶಲ ವೃದ್ಧಿಯಾಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ಬೇಸಿಗೆ ರಜೆ ಪ್ರಯುಕ್ತ ಮಕ್ಕಳನ್ನ ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಮುದಾಯ ಭವನಕ್ಕೆ ಕರೆಸಿ ಅವರಲ್ಲಿ ಕೌಶಲ್ಯ ಅಭಿವೃದ್ಧಿಯ ಜೊತೆಗೆ ಸಂಗೀತ, ಯೋಗ, ಧ್ಯಾನದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಪೊಲೀಸ್ ಇಲಾಖೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮನ ಮುಟ್ಟುವಂತೆ ಪರಿಚಯಿಸಲು ಮುಂದಾಗಿದ್ದು ಮಕ್ಕಳಿಗೆ ಫುಲ್ ಖುಷ್ ನೀಡಿದೆ. ಪೊಲೀಸರೆಂದರೆ ಹೆದರಿಕೆ ಪಡುವ ಮಕ್ಕಳು ಉನ್ನತ ಅಧಿಕಾರಿಯ ಜೊತೆಗೆ ಖುಷಿಯಾಗಿ ಬೆರೆತು ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಚೆನ್ನಾಗಿದ್ದೀರಾ? ಏನೇನ್ ನೋಡಿದ್ದೀರಾ? ಅಷ್ಟೇ ಅಲ್ಲ, ಪೊಲೀಸರು ಉಪಯೋಗಿಸುವ ಅತ್ಯಾಧುನಿಕ ಗನ್ನಿಂದ ಹಿಡಿದು ಪಿಸ್ತೂಲ್ವರೆಗೂ ಮಕ್ಕಳಿಗೆ ತೋರಿಸಿ ಆಯುಧಗಳ ಬಗ್ಗೆ ಜಾಗೃತಿ ಮತ್ತು ಅದರ ಅಗತ್ಯತೆ ಬಗ್ಗೆ ತಿಳಿವಳಿಕೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮಕ್ಕಳಿಗೆ ನಾಯಿ ಎಂದರೆ ತುಂಬಾ ಪ್ರೀತಿ. ಅದರಲ್ಲೂ ಪೊಲೀಸ್ ನಾಯಿ ಹೇಗೆ ಅಪರಾಧಗಳನ್ನು ಪತ್ತೆ ಹಚ್ಚುತ್ತದೆ ಎಂಬುದನ್ನು ಕೂಡ ಪೊಲೀಸ್ ಮೈದಾನದಲ್ಲಿ ಪ್ರಾತ್ಯಕ್ಷಿತೆ ನಡೆಸಿಕೊಟ್ಟಿದ್ದಾರೆ. ಪೊಲೀಸರ ಈ ಕಾರ್ಯ ನಿಜವಾಗ್ಲೂ ಮಕ್ಕಳಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಗೌರವ ಮೂಡಿಸುವಂತೆ ಮಾಡಿದೆ. ಈ ವೇಳೆ ಡಿವೈಎಸ್ಪಿಗಳಾದ ಶಿವಕುಮಾರ್, ನಾಗೇಂದ್ರ ಪ್ರಸಾದ್, ವೃತ್ತ ನಿರೀಕ್ಷಕ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂತರ
ಆಯೋಗದ ವರದಿ ಜಾರಿಯಾದರೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. ಇದೊಂದು ಅವೈಜ್ಞಾನಿಕ ವರದಿಯಾಗಿರುವುದರಿಂದ ಸರ್ಕಾರ ಕೂಡಲೇ ಈ ವರದಿಯನ್ನ ತಿರಸ್ಕರಿಸಿ ವೈಜ್ಞಾನಿಕ ರೀತಿಯಲ್ಲಿ ಹೊಸ ಸಮೀಕ್ಷೆ ಮಾಡಲಿ. ಇಲ್ಲದಿದ್ದರೆ ರಾಜ್ಯ ಒಕ್ಕಲಿಗ ಸಂಘದಿಂದ ನಡೆಯುವ ಹೋರಾಟವನ್ನ ಎದುರಿಸಿ ಎಂದು ರಾಜ್ಯ ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷರ ಯಲವಹಳ್ಳಿ ರಮೇಶ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಶೇಕಡ ಒಂದು 20-25% ಮಾಡಿರ್ಬೋದು. ಸೊ ಇವರು ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, 3,48,000 ಆಲ್ ಓವರ್ ಕರ್ನಾಟಕ ಸಮೀಕ್ಷೆ ಮರ್ಸೋಕ್ಲಿಗರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲವಹಳ್ಳಿ ರಮೇಶ್ ಮಾತನಾಡಿ, ನನ್ನ ಸಮಾಜಮುಖಿ ಕೆಲಸ ಮತ್ತು ವೈಯಕ್ತಿಕ ವರ್ಚಸ್ಸಿನಿಂದ ಅಷ್ಟೇ ನನಗೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅಧಿಕಾರ ಮತ್ತು ಸಮುದಾಯದ ಹಿತ ಈ ಎರಡರಲ್ಲಿ ನಿಮಗೆ ಯಾವುದು ಮುಖ್ಯ ಎಂಬ ಪ್ರಶ್ನೆ ಬಂದಾಗ ನಾನು ಸಮುದಾಯವನ್ನೇ ಆಯ್ಕೆ ಮಾಡಿಕೊಳ್ತೇನೆ. ನಾವು ಮಾಡಿರುವ ಉತ್ತಮ ಕಾರ್ಯಕ್ರಮಗಳಿಂದ ಸರ್ಕಾರ ನನಗೆ ಅಧಿಕಾರ ಕೊಟ್ಟಿದೆ. ಇದೀಗ ಕಾಂತರಾಜ್ ಆಯೋಗದ ವರದಿ ತಿರಸ್ಕರಿಸಿ ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡುವುದರಿಂದ ಅಧಿಕಾರ ಹೋದರೂ ನನಗೆ ಭಯವಿಲ್ಲ ಎಂದು ಯಲವಹಳ್ಳಿ ರಮೇಶ್ ಸ್ಪಷ್ಟಪಡಿಸಿದರು. ರಾಜ್ಯ ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷನಾಗಿ, ಎರಡೂ ಜಿಲ್ಲೆಗಳ ಪ್ರತಿನಿಧಿಯಾಗಿ, ಒಕ್ಕಲಿಗ ಸಮುದಾಯದ ಪ್ರತಿನಿಧಿಯಾಗಿ ನನಗೂ ಕೂಡ ಎರಡೂ ಜಿಲ್ಲೆ ಮೂಲೆಯಿಂದ ಕೂಡ ಈ ಥರ ನಮ್ಮ ಸಮುದಾಯಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ನೀವು ಇದ್ರ ಬಗ್ಗೆ ಏನು ಚಕಾರಿತ್ತಿಲ್ಲ ಅನ್ನೋ ಒಂದು ಒತ್ತಾಯವನ್ನು ನಮಗೆ ಭಾಳಷ್ಟು ಜನ ಮಾಡಿದ್ರು. ಜೊತೆಗೆ ನಾವು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಈಗಾಗಲೇ 2 ಸಭೆಗಳನ್ನು ಮಾಡಿ, ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಚಾರವನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿದ್ದೀವಿ. ಸರ್ಕಾರ ನಡೆಸಿರುವ ಜಾತಿ ಗಣತಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಇಡೀ ರಾಜ್ಯದಾದ್ಯಂತ ಸುಮಾರು 1 ಕೋಟಿಗೂ ಹೆಚ್ಚು ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಇದೆ. ಸರ್ಕಾರದ ಜಾತಿ ಗಣತಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಭಾರಿ ಅನ್ಯಾಯ ಆಗಿದೆ. ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸಂಘವು 2-3 ಸಭೆಗಳನ್ನ ಮಾಡಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದೆ. ಸರ್ಕಾರ ಹಠ ಮಾಡಿದ್ರೆ ಹೋರಾಟ ಅನಿವಾರ್ಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶೇಕಡ ಒಂದು 20-25% ಮಾಡಿರ್ಬೋದು. ಸೊ ಇವರು ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, 3,48,000 ಆಲ್ ಓವರ್ ಕರ್ನಾಟಕ ಸಮೀಕ್ಷೆ ಮರ್ಸೋಕ್ಲಿಗರು. ಈ 2 ಜಿಲ್ಲೆಯಲ್ಲಿ 70,000 ರಾಜ್ಯ ಒಕ್ಕಲಿಗ ಸಂಘಕ್ಕೆ 18 ವರ್ಷ ಮೇಲ್ಪಟ್ಟವರು ನೋಂದಾಯಿತರಾಗಿರೋರು ಇದ್ದಾರೆ. ಹೊಸಕೋಟೆ ತಾಲೂಕಲ್ಲಿ 24,000 ಜನ ಇದ್ದಾರೆ. ನಾನು ಎಲ್ಲ ಲೆಕ್ಕ ತಗೊಂಡೆ. ಈ ಒಂದು ಹಿನ್ನೆಲೆಯಲ್ಲಿ ಇವರು ಮಾಡಿರುವಂಥ ಜನಗಣತಿ ಅವೈಜ್ಞಾನಿಕವಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳು ಸೇರಿ ಶೇಕಡ 90ರಷ್ಟು ಮರಸು ಒಕ್ಕಲಿಗ ಸಮುದಾಯ ಇದೆ. ಒಕ್ಕಲಿಗ ಸಂಘ ನಡೆಸಿರುವ ಆಂತರಿಕ ವರದಿಯ ಪ್ರಕಾರ ಇದುವರೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 70,000 ಜನ 18 ವರ್ಷಕ್ಕೆ ಮೇಲ್ಪಟ್ಟವರು ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಹೀಗಿರುವಾಗ ಸರ್ಕಾರದ ವರದಿಯಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ತೋರಿಸಲಾಗಿದೆ ಎಂದು ದೂರಿದ ಅವರು 2011ರಲ್ಲಿ ಜಾತಿ ಗಣತಿ ನಡೆದಿತ್ತು. ಬಳಿಕ 2021ರಲ್ಲಿ ಜಾತಿ ಗಣತಿ ನಡೆಯಬೇಕಿತ್ತು, ಆದರೆ ನಡೆದಿಲ್ಲ. ಕಾಂತರಾಜ್ ವರದಿಯನ್ನ ನಮ್ಮ ಸಮುದಾಯ ಸಂಪೂರ್ಣ ಬಹಿಷ್ಕರಿಸುತ್ತದೆ. ಆಧಾರ್ ಕಾರ್ಡ್ ಬಳಸಿ, ಜಿಯೋ ಟ್ಯಾಗ್ ಬಳಸಿ ಸರ್ಕಾರ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಮರು ಜಾತಿ ಸಮೀಕ್ಷೆ ನಡೆಸಲಿ. ಎಸಿ ಕಚೇರಿಯಲ್ಲಿ ಕುಳಿತು ಸಮೀಕ್ಷೆ ನಡೆಸಿದ್ರೆ ಅದು ಸರಿಯಾದ ಕ್ರಮವಲ್ಲ. ಅದನ್ನು ನಾವು ಒಪ್ಪುವುದಿಲ್ಲ. ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಲಿ. ಈ ಮೂಲಕ ಸಾಮಾಜಿಕ ನ್ಯಾಯ ಸಿಗಲಿದೆ. ಈ ಹಿಂದೆ ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಸಂದರ್ಭದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾಗಿದ್ದ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದಿಂದ ನಡೆದ ಹೋರಾಟವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಮರೆಯಬಾರದು. ಈ ಬಾರಿ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಅದೇ ಮಟ್ಟದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪುರ್ತಕಟ್ಟೆ ಕೃಷ್ಣಪ್ಪ, ಕಾಂಗ್ರೆಸ್ ಮುಖಂಡ ಕೊಂಡೇನಹಳ್ಳಿ ಚಂದ್ರಣ್ಣ, ಮಂಜುನಾಥ್, ಕೃಷ್ಣಪ್ಪ, ಗಂಗಾಧರ್, ಜನಾರ್ದನ್ ಹಾಗೂ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶೇಕಡ ಒಂದು 20-25% ಮಾಡಿರ್ಬೋದು. ಸೊ ಇವರು ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, 3,48,000 ಆಲ್ ಓವರ್ ಕರ್ನಾಟಕ ಸಮೀಕ್ಷೆ ಮರ್ಸೋಕ್ಲಿಗರು.
ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರ ಮೇಲೆ ವಿನಾಕಾರಣ ದೌರ್ಜನ್ಯವೆಸಗಿ ಪ್ರಕರಣ ದಾಖಲಿಸುತ್ತಿರುವುದನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ಮಾಡಿ ದೌರ್ಜನ್ಯ ಹಾಗೂ ಪ್ರಕರಣ ದಾಖಲು ಮಾಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದವು. ಸರ್ಕಾರಿ ನೌಕರರ ಪ್ರತಿಭಟನೆ ವಿರುದ್ಧ ಕಣ್ಣು ಕಳೆದುಕೊಂಡಿರುವ ಮಗುವಿನ ಪೋಷಕರು ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಚಿಂತಾಮಣಿ ತಾಲೂಕು ಯಗವಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ವರ್ಷದ ಹಿಂದೆ 1ನೇ ತರಗತಿ ಯಶವಂತ್ ಎಂಬ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕಿಯೊಬ್ಬರು ಕೋಲು ಎಸೆದು ಕಣ್ಣಿಗೆ ಗಾಯವಾಗಿ ವಿದ್ಯಾರ್ಥಿ ಒಂದು ಕಣ್ಣು ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಯ ಪೋಷಕರು, ಶಿಕ್ಷಕಿ, ಬಿಇಒ ಮತ್ತು 4 ವಿರುದ್ಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ವಿರುದ್ಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರೋಪಿಸಿ ಶನಿವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ಸರ್ಕಾರಿ ನೌಕರರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತದನಂತರ ತಾಲೂಕು ಕಚೇರಿ ಬಳಿ ತೆರಳಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ರವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಯಾವುದೇ ಸರ್ಕಾರಿ ನೌಕರರ ಮೇಲೆ ಎಫ್ಐಆರ್ ದಾಖಲಿಸುವ ಮುನ್ನ ಸರಿಯಾಗಿ ಪರಿಶೀಲನೆ ಮಾಡಿ ನಂತರ ಎಫ್ಐಆರ್ ದಾಖಲು ಮಾಡಬೇಕು. ಯಾರೋ ಮಾಡುವ ಸುಳ್ಳು ಆರೋಪಗಳಿಗೆ ನೌಕರರ ಮೇಲೆ ಎಫ್ಐಆರ್ ದಾಖಲು ಮಾಡುವುದು ಸರಿಯಲ್ಲ. ಚಿಂತಾಮಣಿಯಲ್ಲಿ ಪದೇ ಪದೇ ಸರ್ಕಾರಿ ನೌಕರರ ಮೇಲೆ ವಿನಾಕಾರಣ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಸುಳ್ಳು ಆರೋಪಗಳನ್ನು ಮಾಡಿ ಎಫ್ಐಆರ್ ಪ್ರಕರಣವನ್ನು ದಾಖಲಿಸುತ್ತಿರುವುದು ಖಂಡನೀಯ. ಸುಖಾಸುಮ್ಮನೆ ನೌಕರರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಪ್ರಕರಣಗಳು ದಾಖಲಿಸಿದರೆ ಸಾರ್ವಜನಿಕರ ಸೇವೆಗೆಂದಿರುವ ನೌಕರರು ಭಯದ ವಾತಾವರಣದಲ್ಲಿ ಯಾವ ರೀತಿ ಕೆಲಸ ಮಾಡುವುದು ಎಂದು ಪ್ರಶ್ನಿಸಿದರು. ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಗಳೇನಿದೆ, ನಮ್ಮ ಸರ್ಕಾರಿ ನೌಕರರ ಮೇಲೆ ವಿನಾಕಾರಣ ಕೇಸುಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ನಿರ್ಭಯವಾಗಿ ಮತ್ತು ನಿರ್ಭೀತಿಯಿಂದ ಮತ್ತು ಸಾರ್ವಜನಿಕರ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಸರ್ಕಾರಿ ನೌಕರರಿಗೆ ಭದ್ರತೆ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲನೂ ಕೂಡ ಸರ್ಕಾರಿ ನೌಕರರು ಸರ್ಕಾರಿ ಸೇವೆಯಲ್ಲಿ ನಾವು ಹಗಲಿರಳೆನ್ನದೆ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಯಾವುದೇ ಒಂದು ಕೆಲಸ ಹೇಳ್ದಾಗಲೂ ಕೂಡ ಸಾರ್ವಜನಿಕರ ಕೆಲಸ ಇದ್ದಾಗ ನಾವು ಆ ರೀತಿ ದುಡಿತಕ್ಕಂಥ ವರ್ಗ ನಮ್ಮ ಸರ್ಕಾರಿ ನೌಕರರ ವರ್ಗ. ಆ ನಿಟ್ಟಿನಲ್ಲಿ ಇವತ್ತು ಏನು ಪ್ರಕರಣಗಳು ದಾಖಲು ಮಾಡುವಾಗ ಯಾರೇ ಒಂದು ಒತ್ತಡಗಳಿದ್ರೂ ಕೂಡ ಅದನ್ನು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ದಾಖಲು ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿಯಾಗಿರ್ತಕ್ಕಂತಹ ಒಂದು ಕೆಲಸ ಆಗಿರ್ತದೆ. ಇನ್ನು ಸರ್ಕಾರಿ ಶಾಲೆಯ ಶಿಕ್ಷಕಿಯ ಕೊಲೇಟಿನಿಂದಲೇ ನನ್ನ ಮಗ ಕಣ್ಣು ಕಳೆದುಕೊಂಡಿದ್ದು, ನಮಗೆ ಶಿಕ್ಷಕಿ ಮತ್ತು ಶಿಕ್ಷಣ ಇಲಾಖೆಯಿಂದ ನ್ಯಾಯ ಸಿಗದ ಕಾರಣ ನಾನು ಶಿಕ್ಷಕರು, ಬಿಇಒ ಹಾಗೂ ಶಿಕ್ಷಕರ ವಿರುದ್ಧ ದೂರನ್ನ ನೀಡಲು ಹೋದಾಗ ಪೊಲೀಸರು ದೂರು ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದ್ದ ಕಾರಣ ಪೊಲೀಸರನ್ನ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತರಾಟೆಗೆ ತೆಗೆದುಕೊಂಡ ಮೇಲೆ ದೂರು ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಿದರು. ಸರ್ಕಾರಿ ನೌಕರರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನು ಪ್ರಶ್ನಿಸಿ ಸರ್ಕಾರಿ ನೌಕರರು ಪ್ರತಿಭಟನೆ ಹಮ್ಮಿಕೊಂಡು ನೌಕರರಿಗೆ ನ್ಯಾಯ ಕೊಡಿಸಲು ಒತ್ತಾಯಿಸಿದ್ದನ್ನು ಖಂಡಿಸಿ ಸಂತ್ರಸ್ತ ವಿದ್ಯಾರ್ಥಿಯ ಪೋಷಕರು ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತು ನಮ್ಮ ಮಗುವಿಗೆ ಶಿಕ್ಷಕಿ ಹೊಡೆದಿರುವುದರಿಂದಲೇ ಕಣ್ಣು ಹೋಗಿದೆ, ನಮಗೆ ನ್ಯಾಯ ಬೇಕಾ ಅಥವಾ ಕೋಲಿನಿಂದ ಹೊಡೆದು ಕಣ್ಣು ಕಳೆದು ಹಾಕಿರುವ ಶಿಕ್ಷಕಿಗೆ ನ್ಯಾಯ ಬೇಕಾ ಎಂದು ಪ್ರಶ್ನಿಸಿದ ಮಗುವಿನ ಪೋಷಕರು ಅವರು ಮಾಡಿರುವ ಗನಂದಾರಿ ಕೆಲಸಕ್ಕೆ ಅವರಿಗೆ ಏನು ನ್ಯಾಯ ಬೇಕು ಎಂದು ಸರ್ಕಾರಿ ನೌಕರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಇನ್ನು ಸರ್ಕಾರಿ ನೌಕರರ ವರ್ತನೆ ಖಂಡಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತ ವಿದ್ಯಾರ್ಥಿ ಮತ್ತು ಪೋಷಕರನ್ನ ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರು ಮನವೊಲಿಸಲು ಮುಂದಾದ ವೇಳೆ ಪೊಲೀಸರ ಮನವಿಗೆ ಬಗ್ಗದ ಪೋಷಕರು ಅನ್ಯಾಯ ಆಗಿರುವುದು ನಮಗೆ, ನೌಕರರಿಗೆ ಅಲ್ಲ, ಅವರ ಪ್ರತಿಭಟನೆ ನಿಲ್ಲಿಸಿದ್ರೆ ನಾವು ವಾಪಸ್ಸು ಪಡೆಯುತ್ತೇವೆ, ಇಲ್ಲವಾದ್ರೆ ಇಲ್ಲ ಎಂದು ಪಟ್ಟು ಹಿಡಿದ ಘಟನೆ ನಡೆಯಿತು. ಸರ್ಕಾರಿ ನೌಕರರ ಸಂಘದ ಪ್ರತಿಭಟನೆಯಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಸೇರಿದಂತೆ ಎಲ್ಲ ಇಲಾಖೆಗಳ ನೌಕರರು ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಯಜ್ಞೋಪವೀತ ಎಂಬುದು ಬ್ರಾಹ್ಮಣರಿಗೆ ಪವಿತ್ರವಾದದ್ದು. ಸಿಇಟಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಯ ಯಜ್ಞೋಪವೀತವನ್ನ ತುಂಡರಿಸಿದ ಅಧಿಕಾರಿಗಳ ನಡೆ ಖಂಡನೀಯ. ಈ ಘಟನೆ ನಮ್ಮ ಆಚಾರ ಮತ್ತು ಧಾರ್ಮಿಕ ವಿಚಾರಕ್ಕೆ ಧಕ್ಕೆ ಉಂಟು ಮಾಡಿದೆ. ಅಲ್ಲದೆ ಆ ವಿದ್ಯಾರ್ಥಿಗೆ ಅನ್ಯಾಯ ಮಾಡಲಾಗಿದೆ. ಸರ್ಕಾರ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಬಳ್ಳಾಪುರ ಬ್ರಾಹ್ಮಣ ಮಹಾಸಭಾ ಆಗ್ರಹಿಸಿದೆ. ಏನು ಇವತ್ತು ಲಕ್ಷ ಜನಸಂಖ್ಯೆ ಇದೆ, ಆದರೆ
ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಶನಿವಾರ ತುಂಡರಿಸಿದ ಘಟನೆಗೆ ರಾಜ್ಯದೆಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣರ ಮಹಾಸಭಾ ಖಂಡಿಸಿದೆ. ಈ ಕುರಿತು ಶನಿವಾರ ನಗರದ ಪತ್ರಕರ್ತರ ಭವನದಲ್ಲಿ ಬ್ರಾಹ್ಮಣ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್, ಅಖಿಲ ಭಾರತ ಬ್ರಾಹ್ಮಣರ ಸಂಘದ ಜಿಲ್ಲಾ ಪ್ರತಿನಿಧಿ ಪಿಎನ್ ಪ್ರಕಾಶ್ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್ ಮಾತನಾಡಿ, ಯಜ್ಞೋಪವೀತ ಎಂಬುದು ಬ್ರಾಹ್ಮಣರಿಗೆ ಪವಿತ್ರವಾದದ್ದು. ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಯ ಯಜ್ಞೋಪವೀತವನ್ನ ತುಂಡರಿಸಿದ ಅಧಿಕಾರಿಗಳ ನಡೆ ಖಂಡನೀಯ. ಈ ಘಟನೆ ನಮ್ಮ ಆಚಾರ ಮತ್ತು ಧಾರ್ಮಿಕ ವಿಚಾರಕ್ಕೆ ಧಕ್ಕೆ ಉಂಟು ಮಾಡಿದೆ. ಅಲ್ಲದೆ ಆ ವಿದ್ಯಾರ್ಥಿಗೆ ಅನ್ಯಾಯ ಮಾಡಲಾಗಿದೆ. ಸರ್ಕಾರ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆ ವಿದ್ಯಾರ್ಥಿಯ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಮರುಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು ಎಂದು ಸಂಘದ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್ ಆಗ್ರಹಿಸಿದರು. ಅಖಿಲ ಭಾರತ ಬ್ರಾಹ್ಮಣರ ಸಂಘದ ನೂತನ ಜಿಲ್ಲಾ ಪ್ರತಿನಿಧಿ ಪಿಎನ್ ಪ್ರಕಾಶ್ ಮಾತನಾಡಿ, ಬ್ರಾಹ್ಮಣರಿಗೆ ಶನಿವಾರವೆಂಬುದು ಪವಿತ್ರವಾದದ್ದು. ಬೀದರ್ನಲ್ಲಿ ಸಿಇಟಿ ಪರೀಕ್ಷೆಗೆಂದು ಬಂದಿದ್ದ ವಿದ್ಯಾರ್ಥಿಯ ಶನಿವಾರವನ್ನ ಅಧಿಕಾರಿಗಳು ಕತ್ತರಿಸಿರುವುದು ಖಂಡನೀಯ. ಈ ಘಟನೆ ವಿದ್ಯಾರ್ಥಿಗೆ ಅವರ ಪೋಷಕರಿಗೆ ಮಾನಸಿಕವಾಗಿ ಬಹಳಷ್ಟು ನೋವುಂಟು ಮಾಡಿದೆ. ರಾಜ್ಯದಲ್ಲಿ ಇಂತಹ ಘಟನೆ ಹಿಂದೆಂದೂ ಆಗಿರಲಿಲ್ಲ. ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಎಂದರು. ಮೊನ್ನೆ ಸಿಇಟಿ ಪರೀಕ್ಷೆ ಬರೆಯುವಾಗ ನಮ್ಮ ಸಮುದಾಯದ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮುನ್ನ ಅವರ ಸಿಬ್ಬಂದಿ ವರ್ಗ ಹುಡುಗನ್ನ ನಮ್ಮ ಸಮುದಾಯದಲ್ಲಿ ಪವಿತ್ರವಾದ ಒಂದು ಜನಿವಾರ ಯಜ್ಞೋಪವೀತ ಅಂತ ಏನು ಕರಿತೀವೋ ಅದನ್ನು ತೆಗೆದುಬಿಟ್ಟು ಒಳಗಡೆ ಹೋಗಬೇಕು ಅಂತ ಬಲವಂತವಾಗಿ ಅವನಿಗೆ ಒಂಥರ ಶೋಷಣೀಯ ರೀತಿಯಲ್ಲಿ ಅವನಿಗೆ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರೋ ವಿಷಯ. ಇದಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಹಾಗೂ ನಮ್ಮ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಬ್ರಾಹ್ಮಣ ಮಹಾಸಭೆಗಳು, ಎಲ್ಲ ಮಹಿಳಾ ಸಂಘಗಳು, ನೌಕರರ ಸಂಘಗಳು, ಗಾಯತ್ರಿ ಮಹಿಳಾ ಮಂಡಳಿ ಎಲ್ಲರೂ ಸಹ ನಾವೆಲ್ಲ ಖಂಡನೀಯ ಮಾಡಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈಗಾಗಲೇ ಆಗಿರ್ತಕ್ಕಂಥ ಒಂದು ತಪ್ಪನ್ನು ಸರ್ಕಾರ ಎಚ್ಚೆತ್ತುಕೊಂಡು ಸರಿ ಮಾಡಿ ಆ ಹುಡುಗನಿಗೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಡಲೇಬೇಕು. ಮತ್ತು ಅವನು ಮರುಪರೀಕ್ಷೆ ಅವಕಾಶ ಮಾಡಿಕೊಡದೇ ಇದ್ದರೆ ಅವನ ಭವಿಷ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ಅವರು ತುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹುಡುಗ, ಅವರ ತಂದೆ ತಾಯಿಗಳಿಗೆ ಅವರ ಮಗನ ಬಗ್ಗೆ ಒಂದು ದೊಡ್ಡ ಕನಸಿತ್ತು. ಇನ್ನು ಜಾತಿ ಗಣತಿ ಬಗ್ಗೆ ಮಾತನಾಡಿ, ನಮ್ಮ ಆಂತರಿಕ ಸಮೀಕ್ಷೆ ಪ್ರಕಾರ ನಮ್ಮ ಸಂಖ್ಯೆ 40 ಲಕ್ಷಕ್ಕೂ ಹೆಚ್ಚಿದೆ. ಆದರೆ ಸರ್ಕಾರ ಜಾರಿ ಮಾಡಲು ಹೊರಟಿರುವ ವರದಿಯಲ್ಲಿ ಬಹಳಷ್ಟು ವ್ಯತ್ಯಾಸವಿದ್ದು ಇದನ್ನು ಪರಿಶೀಲಿಸಿ ಮರುಗಣತಿ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿಪ್ರ ಸಂಘದ ಸದಸ್ಯರಾದ ನಾಗಭೂಷಣ್, ಮಂಜುನಾಥ್, ಮಹಿಳಾ ಸದಸ್ಯರಾದ ಶಾರದಾ ರಮೇಶ್, ಅನುಪಮಾ ನಾಗಭೂಷಣ್ ಸೇರಿದಂತೆ ಇನ್ನಿತರ ವಿಪ್ರ ಸದಸ್ಯರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಿತ್ಯ ಈಶಾ ದೇವಾಲಯಕ್ಕೆ ಬರುವ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ನಿತ್ಯ ಅಪಘಾತಗಳು ಸಂಭವಿಸುತ್ತಿದ್ದು ಅಮಾಯಕರು ಬಲಿಯಾಗುತ್ತಿದ್ದಾರೆ. ಈಶಾ ಸಂಸ್ಥೆ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹೆದ್ದಾರಿಯಲ್ಲಿ ನಿಯೋಜಿಸಬೇಕು. ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ದೇವಾಲಯ ನಿರ್ಮಿಸಿದ್ದು ಸರ್ಕಾರಿ ಜಾಗದಲ್ಲಿಯೇ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸುತ್ತಿದ್ದಾರೆ. ಇದನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಸಾವಿರಾರು ಸಂಖ್ಯೆಯಲ್ಲಿ ಸ್ಥಳೀಯ ರೈತರು ಈಶಾ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಈಶಾ ಫೌಂಡೇಶನ್ ಸಮಾಜ ಸೇವೆ ಹೆಸರಿನಲ್ಲಿ ರೈತರಿಂದ ಜಮೀನು ಖರೀದಿಸಿದ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಮಾಡಿ ಹಣ ವಸೂಲಿ ಮಾಡುವ ದಂಧೆ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಪಾಪಾಗ್ನಿ, ಬಿಸಾಗ್ನಿ, ನಂದಿಗಿರಿಧಾಮ ಸೇರಿ ಹಲವಾರು ಪ್ರವಾಸಿ ತಾಣಗಳಿದ್ದು ಇವುಗಳಿಗೆ ಪ್ರವಾಸಿಗರು ಬರ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಆದಾಯವೂ ಬರ್ತಿದೆ. ಆದರೆ ಈಶಾ ಬಳಿ ಈಶ್ವರನ ವಿಗ್ರಹ ಮಾಡಿ ಜನರನ್ನ ಮರಳು ಮಾಡಿ ಹಣ ಸುಲಿಗೆ ಮಾಡಲಾಗುತ್ತಿರುವುದರಿಂದ ಜಿಲ್ಲೆಯಲ್ಲಿರುವ ಪ್ರಮುಖ ಪ್ರವಾಸಿ ತಾಣಗಳಿಗೆ ಧಕ್ಕೆಯಾಗ್ತಿದೆ.
ಇಲ್ಲಿ ದೇವರಿಗೆ ಪೂಜೆ ಮಾಡುತ್ತಿಲ್ಲ. ಇವರು ಪಡೆದಿರುವ ಜಮೀನಿಗೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಭೂ ಪರಿವರ್ತನೆ ಆಗಿಲ್ಲ. ಇದನ್ನ ಕೂಡಲೇ ನಿಲ್ಲಿಸಬೇಕು. ಈವರೆಗೂ ಸರ್ಕಾರಕ್ಕೆ ಹಲವು ಬಾರಿ ಮನವಿ ನೀಡಿದರೂ ಕ್ರಮ ಜರುಗಿಸಿಲ್ಲ. ಸರ್ಕಾರದ ನಿರ್ಲಕ್ಷ್ಯ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದೇವೆ ಎಂದು ವಕೀಲ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಆಲ್ಗೂರ್ಕಿ ಪಂಚಾಯಿತಿ ವ್ಯಾಪ್ತಿಯ ಏನು ಇಶಾ ಫೌಂಡೇಶನ್ ಅಂತ ಮಾಡಿದ್ದಾರೆ 2019ರಲ್ಲಿ 83 ಎಕರೆ ಜಮೀನನ್ನು ಖರೀದಿ ಮಾಡಿ ಅದರಲ್ಲಿ ಏನೋ ನಾವು ಒಂದು ಸಮಾಜ ಸೇವೆ ಮಾಡ್ತೀವಿ, ವಿದ್ಯಾ ಸಂಸ್ಥೆಯನ್ನು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅತ್ಯಂತ ಕಮ್ಮಿ ದರದಲ್ಲಿ ರೈತರಿಂದ ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಸರ್ಕಾರಿ ಕಂದಾಯ ಇಲಾಖೆ ಜಮೀನು ಮತ್ತು ಅರಣ್ಯ ಇಲಾಖೆ ಜಮೀನನ್ನು ಸಹ ಒತ್ತುವರಿ ಮಾಡಿದ್ದಾರೆ 106 ಎಕರೆನ. ಇವ್ರ ಉದ್ದೇಶ ವಿದ್ಯಾಸಂಸ್ಥೆ ಮಾಡುವಂಥದ್ದು. ಇದುವರೆಗೂ ವಿದ್ಯಾಸಂಸ್ಥೆ ಮಾಡಿಲ್ಲ. ಬದಲಾಗಿ ಹಣವನ್ನು ವಸೂಲಿ ಮಾಡುವಂಥ ಒಂದು ದಂಧೆ ಮಾಡಿಕೊಂಡು ಅಕ್ರಮಕ್ಕೆ ಹಣ ಮಾಡುವಂಥದ್ದಾಗಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಪಾಪಾಗ್ನಿ, ಬಿಸಾಗ್ನಿ, ರಂಗಸ್ಥಳ, ನಂದಿ, ನಮ್ಮ ನಂದಿ ಕ್ಷೇತ್ರದಲ್ಲಿ ದಕ್ಷಿಣ ಕಾಶಿ ಅಂತಲೇ ನಂದಿ ಕ್ಷೇತ್ರ ಇದೆ. ಒಳ್ಳೆ ಗಿರಿಧಾಮ ನಮ್ಮ ನಂದಿ ಬೆಟ್ಟ, ಸಾರ್ಕ್ ಕಾರ್ಯಕ್ರಮ ನಡೆದಂಥ ಒಂದು ನಂದಿ ಬೆಟ್ಟ. ಪ್ರವಾಸಿಗರು ಅಲ್ಲಿ ಬರ್ತಾಯಿದ್ರು. ನಮ್ಮ ಸರ್ಕಾರಕ್ಕೆ ಒಳ್ಳೆ ಆದಾಯನೂ ಬರ್ತಾಯಿತ್ತು. ಇವತ್ತೇನಾಗ್ಬಿಟ್ಟಿದೆ, ಇಲ್ಲಿ ಯಾವುದೋ ಒಂದು ಶಿವನ ವಿಗ್ರಹವನ್ನು ಯಾವುದೋ ಒಂದು ಫೈಬರ್ ಅಥವಾ ಮೆಟಲಲ್ಲಿ ಒಂದು 102 ಅಡಿ ವಿಗ್ರಹವನ್ನು ಮಾಡೋದಕ್ಕೆ ಪೂಜೆಯನ್ನು ಮಾಡೋದಿಲ್ಲ, ಪೂಜಾರಿನೂ ಇಲ್ಲ, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡೋದಿಲ್ಲ. ಸೊ ಅದನ್ನು ತೋರಿಸ್ಬಿಟ್ಟು ರಾತ್ರಿ ಹೊತ್ತು ಯಾವುದೋ ಒಂದು ಕಿರಣನ ಲೈಟನ್ನು ದೂರ ಬಿಟ್ಬಿಟ್ಟು ಜನಾಕರ್ಷಣೆ ಮಾಡಿ ಇವತ್ತು ಯುವಕರನ್ನು ಅಡ್ಡದಾರಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಬ್ಬ ಮುಖಂಡ ಮುಷ್ಟೂರು ಶ್ರೀಧರ್ ಮಾತನಾಡಿ 2020ರ ಕೋವಿಡ್ ವೇಳೆ ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಈಶಾಗೆ ಜಮೀನು ಮಂಜೂರು ಮಾಡಲಾಗಿದೆ. ಅಂದಿನ ತಹಶೀಲ್ದಾರ್ ಸುಳ್ಳು ದಾಖಲೆ ಸೃಷ್ಟಿಸಿ ಮಂಜೂರು ಮಾಡಿದ್ದು. ಬೆಟ್ಟ ಗುಡ್ಡಗಳನ್ನು ನಾಶ ಮಾಡಿ ರಸ್ತೆ ಮಾಡಲಾಗಿದೆ, ಜಲಮೂಲಗಳನ್ನು ನಾಶ ಮಾಡಲಾಗಿದೆ. ಕೇವಲ ದುಡ್ಡು ಮಾಡುವ ದಂಧೆ ಇದು. ರೈತರಿಗೆ ಇದರಿಂದ ಯಾವುದೇ ಅನುಕೂಲ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀರ ಜಲಮೂಲಗಳನ್ನ ಮುಚ್ಚಾಕಿರೋದಲ್ಲದೆ ಈ ಪಂಚಗಿರಿಗಳ ಧಾಮ ಏನು ಬೆಟ್ಟಗಳ ಶ್ರೇಣಿ ಇದೆ, ಈ ಶ್ರೇಣಿಗಳನ್ನ ಮೂಲ ಇದನ್ನು ಕೆಡವಿ ಇವತ್ತು ಅವರು ವಾಣಿಜ್ಯ ತೆರಿಗೆ ಏನು ವಾಣಿಜ್ಯ ಕಮರ್ಷಿಯಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ದುಡ್ಡು ಮಾಡೋವಂಥ ಕಾರ್ಯಕ್ರಮ ಇದು. ಇದರಿಂದ ಯಾವ ಒಂದು ಸಾರ್ವಜನಿಕರಿಗಾಗಲಿ ರೈತಾಪಿ ವರ್ಗದವ್ರಿಗಾಗಲಿ ಇದರಿಂದ ಏನು ಲಾಭ ಇಲ್ಲ. ಪಕ್ಕದ ಒಂದು ಮುದ್ದೇನಹಳ್ಳಿ ಕ್ಷೇತ್ರದಲ್ಲಿ ಮಧುಸೂದನ್ ಸಾಯಿ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಎಲ್ಲಿ ಒಂದು ರೂಪಾಯಿ ಹಣ ತಗೊಂಡಿರ ಏನಿವತ್ತು ಡೆಲಿವರಿಗಳಾಗ್ಬೋದು, ಆಪ್ರೇಷನ್ಗಳಾಗ್ಬೋದು, ದೊಡ್ಡ ಮಟ್ಟಕ್ಕೆ ಮೆಡಿಕಲ್ ಸೀಟ್ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ಪ್ರತಿಯೊಂದು ಉಚಿತವಾಗಿ ಅವ್ರು ಕೊಡ್ತಾಯಿದ್ದಾರೆ ಜನಕ್ಕೆ. ಇವರು ಶೈಕ್ಷಣಿಕ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಎಲ್ಲರ ಹತ್ರ ದಂಧೆ ವಸೂಲಿ ಮಾಡಿಕೊಂಡು ಟೋಲ್ ಕಲೆಕ್ಷನ್ ಮಾಡಿಕೊಂಡು ಕಾರುಗಳ ಪಾರ್ಕಿಂಗಲ್ಲಿ ಇವರು ಒಂದು ಸಮಸ್ಯೆನ ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮನ್ನೆಲ್ಲ ಬಲಿ ಮಾಡ್ತಾ ಇದ್ದಾರೆ. ಮುದ್ದೇನಹಳ್ಳಿಯಲ್ಲಿಯೂ ಸತ್ಯಸಾಯಿ ಸಂಸ್ಥೆ ನಿರ್ಮಾಣವಾಗಿದ್ದು, ಈ ಸಂಸ್ಥೆಯಿಂದ ಜನರಿಗೆ ಉಚಿತ ಆರೋಗ್ಯ ಮತ್ತು ಶಿಕ್ಷಣ ನೀಡಲಾಗುತ್ತಿದೆ. ಆದರೆ ಈಶಾದವರು ಶೈಕ್ಷಣಿಕ ಹೆಸರಿನಲ್ಲಿ ವಸೂಲಿ ದಂಧೆ ನಡೆಸುತ್ತಿದ್ದಾರೆ. ರಾತ್ರಿ ವೇಳೆ 1 ಗಂಟೆಯಾದರೂ ವಾಹನಗಳ ಸಂಚಾರ ಮುಂದುವರಿದೇ ಇರುತ್ತೆ. ಇದರಿಂದ ತೋಟಗಳ ಬಳಿ ತೆರಳಲು ರೈತರಿಗೆ ಸಾಧ್ಯವಾಗುತ್ತಿಲ್ಲ. ನಂದಿ ಬೆಟ್ಟಕ್ಕೆ ನೂತನ ವರ್ಷ ಸೇರಿದಂತೆ ಹಲವು ವಿಶೇಷ ಸಂದರ್ಭಗಳಲ್ಲಿ ಪ್ರವೇಶ ನಿರ್ಬಂಧ ಹೇರಲಾಗುತ್ತದೆ. ಆದರೆ ಈಶಾಗೆ ಮಾತ್ರ 1 ದಿನವೂ ಪ್ರವೇಶ ನಿಷೇಧ ಮಾಡಿಲ್ಲ ಎಂದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಲೂರು ಪಟ್ಟಣದ ರೈಲ್ವೆ ಸೇತುವೆ ಅಕ್ಕಪಕ್ಕದ ಸರ್ಕಾರದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಅಂಗಡಿ ಮಳಿಗೆಗಳು ನಿರ್ಮಿಸಿಕೊಂಡಿರುವ ಭೂ ಮಾಫಿಯಾದವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಒತ್ತುವರಿ ತೆರವುಗೊಳಿಸುವಂತೆ ದಲಿತ ಸಿಂಹಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ತಿಪ್ಪಸಂದ್ರ ಶ್ರೀನಿವಾಸ್ ಆಗ್ರಹಿಸಿದರು. ಮಾಲೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಿಂಹಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ತಿಪ್ಪಸಂದ್ರ ಶ್ರೀನಿವಾಸ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಇತ್ತೀಚೆಗೆ ತಾಲೂಕು ದಂಡಾಧಿಕಾರಿಗಳು, ಪಿಡಬ್ಲ್ಯೂಡಿ ಅಧಿಕಾರಿಗಳು 100 ಕೋಟಿ ಬೆಲೆ ಬಾಳುವ 16 ಎಕರೆ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಿ ಗಡಿ ಗುರುತಿಸಿರುವುದು ಸ್ವಾಗತಾರ್ಹ. ಹೊಸೂರು ರಸ್ತೆಯಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸದೇ ಇರುವುದು ಸಾರ್ವಜನಿಕರಿಗೆ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ತಹಶೀಲ್ದಾರ್ರವರು ಕೂಡಲೇ ಸರ್ವೆ ನಂಬರ್ 256/2 ಮತ್ತು ಸರ್ವೆ ನಂಬರ್ 257ರ ಕೋಟ್ಯಾಂತರ ರು ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನು ಉಳಿಸಿ ಸರ್ಕಾರಿ ಸ್ವತ್ತಿನಲ್ಲಿ ಅಕ್ರಮವಾಗಿ ಮತ್ತು ಅನಧಿಕೃತವಾಗಿ ನಿರ್ಮಿಸಿರುವ ಮಳಿಗೆಗಳನ್ನು ತಮ್ಮ ವಶಕ್ಕೆ ಪಡೆದು ಸರ್ಕಾರವನ್ನು ವಂಚಿಸಿರುವವರ ವಿರುದ್ಧ ಕೇಸು ದಾಖಲಿಸಬೇಕು. ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸರ್ವೆ ನಂಬರ್ 256/2 ಮತ್ತು 257
ಸರ್ವೆ ನಂಬರು ಅಕ್ರಮವಾಗಿ ಈ ಸ್ವತ್ತುಗಳಲ್ಲಿ ರೈಲ್ವೆ ಇಲಾಖೆ ಮತ್ತು PWಗೆ ಸಂಬಂಧಪಟ್ಟ ಸ್ವತ್ತಾಗಿದ್ದು, ಇದು 1968-70ರಲ್ಲಿ ಗೆಜೆಟ್ನ ಪ್ರಕಾರ ಇದನ್ನು ರೈಲ್ವೆಗೆ ಮತ್ತು PWD ಆಸ್ತಿಗೆ ಸಂಬಂಧಪಟ್ಟಂಥ ಆಸ್ತಿ ಅಂತೇಳಿ ಸುಮಾರು ವರ್ಷಗಳಿಂದ ಇದನ್ನು ಮಾಡಿಕೊಂಡಿದ್ರು. ಬಹುಶಃ ದಲಿತ ಶಿವಸೇನೆ ಕರ್ನಾಟಕ ನಮ್ಮ ಸಂಘಟನೆ ಈ 1.5 ವರ್ಷದ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಇದು PWD ಮತ್ತು ರೈಲ್ವೆಗೆ ಸಂಬಂಧಪಟ್ಟದ್ದು, ಇದು ಸರ್ಕಾರಿ ಸ್ವತ್ತು, ಇದನ್ನು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ಸರ್ಕಾರ ವಶಕ್ಕೆ ಪಡಬೇಕು ಅಂತೇಳಿ ಮನವಿಗಳನ್ನು ಕೊಟ್ಟು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕ ಅಧ್ಯಕ್ಷ ಚನ್ನಕಲ್ ಸಂತೋಷ್, ತಾಲೂಕು ಅಧ್ಯಕ್ಷ ದೊಡ್ಡಕಲ್ಲಹಳ್ಳಿ ವೆಂಕಟೇಶ್, ಉಪಾಧ್ಯಕ್ಷ ಎಟ್ಟಕೋಡಿ ಸಂತೋಷ್, ಮಾರಪ್ಪ, MR ಶ್ರೀನಿವಾಸ್, ಮುನಿವೆಂಕಟ, ಮಂಜು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಜಾಪ್ರಗತಿ ಪತ್ರಿಕೆ, ಕುರುಬ ಸಾಂಸ್ಕೃತಿಕ ಪರಿಷತ್ ಹಾಗೂ ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ತುಮಕೂರಿನಲ್ಲಿ ನಡೆದ ಕುರುಬ ಸಮಾಜದ ಸಾಂಸ್ಕೃತಿಕ ಸಂವಾದ ಕಾರ್ಯಕ್ರಮದಲ್ಲಿ ಕುರುಬ ಸಮುದಾಯದ ಸಂಸ್ಕೃತಿ ದರ್ಶನ ಮಾಲೆಯ 31 ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಹಿಂದೆ ಸಂಸ್ಕೃತ ಕಲಿಯುವವರಿಗೆ, ಶಿಕ್ಷಣ ಕಲಿಯುವ ಇತರರಿಗೆ ಕಾದ ಸೀಸದ ಶಿಕ್ಷೆ ಇತ್ತು. ಆದರೆ ನಮಗೀಗ ಶಿಕ್ಷಣ ಸಿಕ್ಕಿದೆ. ಅನುಭವಗಳನ್ನು ದಾಖಲಿಸಿ ಪ್ರತಿಭೆ ಯಾರೊಬ್ಬರ ಸ್ವತ್ತು ಅಲ್ಲ. ಶೂದ್ರರು ವಿದ್ಯಾವಂತರಾಗಿ ಏನಾದರೂ ಬರೆದ್ರೆ ಅವರ ಬಗ್ಗೆ ಕತೆ ಕಟ್ಟಿಬಿಡ್ತಾರೆ. ಕಾಳಿದಾಸನ ನಾಲಗೆ ಮೇಲೆ ಬ್ರಹ್ಮ ಅಕ್ಷರ ಬರ್ತಿದ್ದಕ್ಕೆ ಮಹಾ ಸಾಹಿತಿಯಾದ ಎನ್ನುವ ಮಾತನ್ನೆಲ್ಲ ನಂಬಬೇಡಿ. ವಾಲ್ಮೀಕಿ ದರೋಡೆಕೋರ ಆಗಿದ್ದ ಅನ್ನುವುದೆಲ್ಲವನ್ನ ನಂಬಬೇಡಿ. ಶೂದ್ರರು ವಿದ್ಯಾವಂತರಾಗಿ ಏನಾದರೂ ಮಹತ್ವವಾದುದನ್ನ ಬರೆದ್ರೆ ಅವರ ಬಗ್ಗೆ ಇಂಥ ಕಥೆಗಳನ್ನ ಕಟ್ಟಿಬಿಡ್ತಾರೆ, ಹುಷಾರು ಎಂದು ಎಚ್ಚರಿಸಿದ್ರು. ಬಸವಣ್ಣ 850 ವರ್ಷಗಳ ಹಿಂದೆಯೇ ಅನುಭವ ಮಂಟಪ ರಚಿಸಿ ಸಮಾಜ ನಿರ್ಮಾಣಕ್ಕೆ ಮುನ್ನುಡಿ ಬರೆದಿದ್ರು. ಪಟ್ಟಭದ್ರರು ಹಿಂದಿನ ಜನ್ಮದ ಕರ್ಮ ಎಂದು ನಂಬಿಸಿ ಜನರನ್ನ ವಂಚಿಸುತ್ತಿದ್ದಾರೆ. ಅದಕ್ಕೆ ಬಸವಣ್ಣನವರು ಕರ್ಮ ಸಿದ್ಧಾಂತವನ್ನ ತಿರಸ್ಕರಿಸಿದ್ರು. ಅದಕ್ಕೆ ಪಟ್ಟಭದ್ರರು ಬಸವಣ್ಣನವರ ಕ್ರಾಂತಿ ಮುಂದುವರಿಸಲು ಬಿಡಲಿಲ್ಲ. ಆದ್ದರಿಂದ ನಾವು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಚಿಂತಿಸುವುದು ಅಗತ್ಯವಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದ್ವಿಚಕ್ರ ವಾಹನದ ಮೇಲೆ ಕಂಟೈನರ್ ವಾಹನ ಉರುಳಿ ಬಿದ್ದು 2 ಸ್ಥಳದಲ್ಲೇ ಸಾವು. ಮತ್ತಿಬ್ಬರ ಸ್ಥಿತಿ ಗಂಭೀರ. ಚಿಕ್ಕಬಳ್ಳಾಪುರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ 44ರ ಲಿಂಗಶೆಟ್ಟಿಪುರ ಬಳಿ ಭೀಕರ ಘಟನೆ. ಜಾತಿ ಸಮೀಕ್ಷೆ 98% ಸರಿಯಾಗಿಯೇ ಇದೆ. ಸಮೀಕ್ಷೆ ಒಪ್ಪಿಕೊಂಡ್ರೆ ಎಲ್ಲಾ ವರ್ಗಗಳಿಗೂ ಅನುಕೂಲ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಭಿಮತ. ಹಾವುಗಳ ನರ್ತನ ನಯನ ಮನೋಹರ. ಕುತೂಹಲದಿಂದ ವೀಕ್ಷಿಸಿ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡ ಸಾರ್ವಜನಿಕರು.
ಮಕ್ಕಳ ಕೌಶಲ್ಯ ವೃದ್ಧಿಗೆ ಪೊಲೀಸ್ ಇಲಾಖೆಯಿಂದ ವಿನೂತನ ಕಾರ್ಯ. ಪೊಲೀಸ್ ಇಲಾಖೆ ನಿರ್ವಹಣೆ ಕುರಿತು ಪ್ರಾತ್ಯಕ್ಷತೆ. ಫುಲ್ ಖುಷಾದ ಮಕ್ಕಳು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.